4ನೇ ಅಧಿಪತಿ 10ರಲ್ಲಿ ಹೆವಿ ಮಳೆ. ಹೆವಿ ಮಳೆ ಅಂದ್ರೆ ತಡ್ಕೊಳಕ್ಕಾಗಲ್ಲ ಮಳೆ. ನೀರು ಎಲ್ಲ ಕಡೆ. ಆದರೆ ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಬೆಂಗಳೂರಲ್ಲಿ ಮಳೆನೇ ಇಲ್ಲ. ಆ ಕಡೆ ಪಕ್ಕದಲ್ಲಂತೂ ಸುರಿತಾನೇ ಇದೆ. ಇಲ್ಲಿ ನೋಡ್ಬೋದು, ಆ ಕಡೆ ಇಲ್ಲಿ ಡ್ರೈ, ಅಲ್ಲಿ ವೆಟ್, ಆತರ ಕಂಪ್ಲೀಟ್ಲಿ. ರೈನ್ಫಾಲ್ ಈಸ್ ಲೈಕ್ ಏನಂತಾರೆ, ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತಾರಲ್ಲ, ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಆತರ ಹೆವಿ ಮಳೆ, ತಡ್ಕೊಳಕ್ಕಾಗಲ್ಲ ಮಳೆ, ಅಷ್ಟು ಮಳೆ. ಕೆಲವು ಕಡೆ ಫ್ಲಡ್ಸ್ ಆಗುತ್ತೆ. ಹಾಗೆ ಸುನಾಮಿ ಚಾನ್ಸಸ್ ಅಂತೂ ಖಂಡಿತ ಇದೆ. ಯಾಕಂದ್ರೆ ಇಲ್ಲಿ ನಾವು 4ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಭೂತತ್ವದಲ್ಲಿದೆ, ಕೂತ್ಕೊಂಡಿರ್ತಕ್ಕಂಥದ್ದು ಜಲತತ್ವದಲ್ಲಿ. ಭೂ ಮತ್ತೆ ಜಲ ಎರಡು ಮಿಕ್ಸ್ ಆದಾಗ ಸುನಾಮಿಯ ಇಂಡಿಕೇಶನ್ಸ್ ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾಕಂದ್ರೆ 4ನೇ ಮನೆ ವಾಟರಿ ಸೈನ್ ಆಗಿರೋದ್ರಿಂದ ಬರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ, ಗವರ್ಮೆಂಟ್ಗೆ ಕಷ್ಟ, ನಷ್ಟಗಳು, ಬೆಳೆ ಹಾನಿ, ಕ್ರಾಪ್ಸ್. ಈ ಕ್ರಾಪ್ಸ್ ಇದೆಯಲ್ಲ, ಹಾನಿ ಆಗ್ಬಿಡುತ್ತೆ ಎಲ್ಲ ಕಡೆ. ಕ್ರಾಪ್ಸ್ ಎಲ್ಲ ಡ್ರೈ, ಒಂದ್ ಕಡೆ ಫುಲ್ ಡ್ರೈ, ಒಂದ್ ಕಡೆ ಅತಿ ನೀರು ಹೆಚ್ಚಾಗಿ ಹಾಳಾಗ್ಬಿಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಜುಕೇಶನ್ ಸಿಸ್ಟಮ್ ಚೇಂಜಸ್ ಆಗುತ್ತೆ. ಎಜುಕೇಶನ್ ಸ್ವಲ್ಪ ಬಹಳ ಎತ್ತರಕ್ಕೆ ಹೋಗುತ್ತೆ. ತುಂಬಾ ಜನ ಅದೋದ್ಬೇಕು ಇದೋದ್ಬೇಕು. ಆಮೇಲೆ ಎಜುಕೇಶನ್ ವಿಚಾರದಲ್ಲಿ ಎಲ್ಲಾನು ಚೇಂಜಸ್ ಬರುತ್ತೆ. ಜನಗಳಿಗೆ ಎಜುಕೇಶನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು. ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಆಗತ್ತೆ, ಏನು ಅಂದ್ರೆ ಜನರಲ್ಲಿ ಪೇಟ್ರಿಯಾಟಿಸಮ್ ಅಂದ್ರೆ ನನ್ನ ದೇಶ. ಇವಾಗ ಎದೊಳ್ತಾ ಇದೀವಿ ನಾವು. ಈ ವರ್ಷ ನನ್ನ ದೇಶ ಅಂತ ಎದೊಳ್ತಕ್ಕಂಥದ್ದು. ಅದನ್ನ ಹಾಕಿದ್ವಿ, ಪಿಕ್ಚರ್ ಹಾಕ್ತಾ ಇದ್ವಿ, ಎಲ್ರಿಗೂ ನೆನಪಾಗ್ತದೆ ನಾನು ಭಾರತೀಯರು. ಹೌದೌದು, ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಧರ್ಮನು ಸೇರಿಸ್ಕೊಳ್ತಾ ಇದ್ರೋ ಏನೋ ಗೊತ್ತಿಲ್ಲ. 4ನೇ ಅಧಿಪತಿ 10ರಲ್ಲಿದ್ದಾಗ ಎಲ್ಲ ಒಂದ್ ಕಡೆ ಕಿಚ್ಚದ್ದು ಬಿಡುತ್ತೆ. ಬಾವುಟ ಇಟ್ಕೊಂಡೆಲ್ಲ ಓಡಾಡೋದು ಎಲ್ಲ ಕಡೆ. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ, ನಮ್ ದೇಶ ನಮ್ ದೇಶ ನಮ್ ದೇಶ. ಎಲ್ಲ ಕಡೆ ಹಾಡುಗಳು ಬರೀತಾರೆ, ಕವಿತೆಗಳು ಬರೀತಾರೆ, ಎಲ್ಲ ಎದೊಳ್ತಾರೆ. ಸಂಘ ಸಂಘಟನೆಗಳೆಲ್ಲ ಒಂದ್ ಟೈಮಲ್ಲಿ ಕೊರೋನಾ ವಿರುದ್ಧ ಬಾವುಟ ಎತ್ತಿದ್ರು ಅಲ್ವಾ. ಇದಕ್ಕಿಂತ ಯಾವ್ದೋ ಒಂದು ಕಿಟಿ ಪಾರ್ಟಿ ತಗೊಳ್ಳಿ, ಒಂದು ಲೇಡೀಸ್ ಗ್ರೂಪ್ ತಗೊಳ್ಳಿ, ಜೆಂಟ್ಸ್ ಗ್ರೂಪ್ ತಗೊಳ್ಳಿ, ಒಂದು ಸಂಘ ಸಂಸ್ಥೆ ತಗೊಳ್ಳಿ, ಕೊರೋನಾ ಓಡಿಸಿ, ಮಾಸ್ಕ್ ಹಾಕೊಳ್ಳಿ, ಕೈ ತೊಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಸತಿ ನಮ್ಮ ದೇಶ ಅಂತ ಎತ್ತಾ ಇರ್ತಾರೆ, ಬಾವುಟ ಹೇಳ್ತಾರೆ. ಪೇಟ್ರಿಯಾಟಿಸಮ್ ವಿಲ್ ಬಿ ವೆರಿ ಹೈ, ವೆರಿ ವೆರಿ ಹೈ. ಸಾಮಾನ್ಯವಾಗಿರಲ್ಲ ಅದು. ಎಲ್ಲ ಮುಂಚೆ ಎಲ್ಲ ಏನೇನೋ ಶಾಲ ಹಾಕೊಂಡ್ ಬರೋರು, ಈಗ ಎಲ್ಲಾನು ಶಾಲ ಹಾಕೊಂಡ್ ಬಂದ್ಬಿಡ್ತಾರಲ್ಲ. ದೇಶ ಅಂದಿದ ತಕ್ಷಣ ನಮ್ಮ ನೀವು ಹೇಳ್ತಿರೋದನ್ನ ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ಗುರುಜಿ. ವೆರಿ ಸ್ಟ್ರಾಂಗ್ ಆಗಿ ಬರುತ್ತೆ. ಇತ್ತೀಚಿನ ಕಾಶ್ಮೀರ್ ಫೈಲ್ಸ್ ಅವೆಲ್ಲ ಬಂದಿದೆಯಲ್ಲ, ಹೌದು, ಅದೆಲ್ಲ ನಮಗೆ ರೋಮಾಂಚನ ಕೆಲವು ತಂದಿದೆ. ಹೌದು, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ 5th ಲಾರ್ಡ್ ಬಗ್ಗೆ ಮಾತಾಡ್ತೀನಿ, ಖಂಡಿತ ಅವಾಗ ಅದರಲ್ಲಿ ಚೇಂಜಸ್ ನಾನು ನೋಡಬಹುದು. ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಮತ್ತೆ ಕಳಿಸ್ತಾ ಇದೆ. ಹೋದರ್ಶನ ಹೇಳಿದ್ದೆ, ಯಾಕಂದ್ರೆ 4ನೇ ಅಧಿಪತಿ ಗುಡ್ಡ, 10ನೇ ಅಧಿಪತಿ ನೀರು. ಆ ಗುಡ್ಡ ಸ್ಲೈಡ್ ಆಗೋದು ಮತ್ತೆ ಪ್ರಾರಂಭವಾಗುತ್ತೆ. ಲ್ಯಾಂಡ್ ಸ್ಲೈಡ್ ಫ್ರಮ್ ಹಿಲ್ಸ್ ಅಂಡ್ ದಿ ಓಷನ್ ಮೋರ್. ಸಿಕ್ಕಾಪಟ್ಟೆ ಎಲ್ಲ ಕಡೆ ಆಗ್ಬಿಡುತ್ತೆ. ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಮೊನ್ನೆ ತಿರುಪತಿ ಆಗಿತ್ತಲ್ಲ, ಸಡನ್ ಆಗಿ ಲ್ಯಾಂಡ್ ಸ್ಲೈಡ್ ಎಲ್ಲ ಬಂತಲ್ಲ, ಅದೇ ತರ ಬೇಕಾದಷ್ಟು ಕಡೆ ಆಗಿದೆ. ನಮ್ ಚಾರ್ಮುಡಿ ಘಾಟಲ್ಲೂ ಆಯ್ತು ಲಾಸ್ಟ್ ಟೈಮ್. ಮತ್ತೆ ಈ ಸತಿನೂ ಲ್ಯಾಂಡ್ ಸ್ಲೈಡ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಇಲ್ಲ. ಅದಕ್ಕಿಂತ ಮುಂಚೆ ಲ್ಯಾಂಡ್ ಸ್ಲೈಡ್ ಆಗಿರ್ಲಿಲ್ಲ ನೋಡಿ, 2020ರಲ್ಲಿ ಆಗಿರ್ಲಿಲ್ಲ, ಎಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿರಲಿಲ್ಲ. ಈಗ ನಮಗೆ 21, 22ರಲ್ಲಿ ಆಯ್ತು. ಈಗ 22, 23ರಲ್ಲೂ ಮತ್ತೆ ಆಗುತ್ತೆ. ನಮ್ದು ಕರೆಕ್ಟ್ ಆಗಿ ಎವ್ರಿ ಇಯರ್ ನಾವು ತಗೊಳ್ಬೇಕು, ಕನ್ಸಿಡರೇಷನ್ ತಗೊಳ್ಬೇಕು. ಎವ್ರಿ ಇಯರ್ ಕನ್ಸಿಡರೇಷನ್ ತಗೊಂಡಾಗ ನಾವು ನಮ್ಮ ಒಂದು ಉಗಾದಿ ಭವಿಷ್ಯ ಪರ್ಫೆಕ್ಟ್ ಆಗಿ ಬರುತ್ತೆ. ಲ್ಯಾಂಡ್ ಸ್ಲೈಡ್ ಅಂತೂ ಡೆಫಿನೆಟ್ಲಿ ಇದೆ. ಮನೆಗಳೆಲ್ಲ ಉರುಳುತ್ತವೆ, ಎಲ್ಲ ಈ ದಿಬ್ಬದಲ್ಲಿ ಕಟ್ಟಿರ್ತಾರೆ, ಎಲ್ಲ ಉರುಳುತ್ತೆ. ಮೋಸ್ಟ್ ಪ್ರಾಬಲಿ ನಮಗೆ ಇಲ್ಲಿ ಹಿಲ್ಲಿ ರೀಜನ್ ಅಂದ್ರೆ ಈ ಕಡೆ ಚಾರ್ಮುಡಿ ಘಾಟ್ ಇದೆ, ಈ ಕಡೆ ಮಡಿಕೇರಿ ಕಡೆ ಒಂದ್ ಸ್ವಲ್ಪ ಇದೆ. ಮತ್ತೆ ಲ್ಯಾಂಡ್ ಸ್ಲೈಡ್ ತೋರಿಸ್ತಾ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಸೊ ಜಸ್ಟ್ ಒಂದು ವಿಡಿಯೋ ನೋಡಿದ್ರಿ, ಹೇಗೆ ನಡೀತಾ ಇರ್ತಕ್ಕಂಥದ್ದು ದೇಶಾದ್ಯಂತ ನಕ್ಷತ್ರ ನಾಡಿ ಭವಿಷ್ಯ ನಂಬರ್ 1 ಇರ್ತಕ್ಕಂಥದ್ದು. ಹೇಗೆ ರೋಡ್ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗ್ತಾ ಇದೆ, ರೋಡೇ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಕಂಪ್ಲೀಟ್ಲಿ ನಮ್ಮ ಮುಂಡೇನ ಅಸ್ಟ್ರಾಲಜಿಲಿ ಬಹಳ ಸುಲಭವಾಗಿ ಹೇಳಬಹುದು. ಅಂತ ಏನು ಟಫ್ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಾ ಹೇಳ್ತಕ್ಕಂಥ ಪ್ರೊಡಿಕ್ಷನ್ಸ್ ಯಾವುದೂ ಟಫ್ ಇಲ್ಲ. ಸ್ವಲ್ಪ ಮನೆಗಳನ್ನ ಅರ್ಥ ಮಾಡಿಕೊಂಡು
ಇರ್ತಕ್ಕಂಥ ಒಂದು ಹೋಗಿರ್ತಕ್ಕಂಥ ಸ್ಥಾನಕ್ಕೆ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ಖಂಡಿತ ಆವಾಗ ನಿಜವಾದ ಸತ್ಯವಾಗಿರ್ತಕ್ಕಂಥ ಅಸ್ಟ್ರಾಲಜಿ ಬರಬೇಕು. ಇವತ್ತು ಟಿವಿ ಚಾನೆಲ್ ಎಲ್ಲ ಯಾವ್ದು ಆನ್ ಮಾಡಿದ್ರು ಬರೀ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ. ಇದನ್ನ ಮುಂಚೆನೆ ಹಾಕಿದ್ರೆ ಹಿಂಗೆ ಹೇಳಿದೀವಿ ಅಂತ ಹೇಳಿದ್ರೆ ಹಾಕಿದ್ರೆ ಕನ್ಸಿಡರೇಷನ್ ತಗೊಳ್ಳಲ್ಲ. ಯಾಕಂದ್ರೆ ಯಾವುದೋ ನಾಸ್ಟ್ರಡಾಮಸ್ ಹೇಳಿರೋದು ಒಂದು ಎಪಿಸೋಡ್ ಆಗ್ತಾರೆ, ನಾನು ನೋಡ್ತಾ ಇರ್ತೀನಿ. ಯಾರೋ ವ್ಯಂಗ ಅಂತ ಕಣ್ಣಿಲ್ದವರು ಹೇಳ್ಬಿಟ್ಟಿದ್ದಾಳೆ ಹಂಗಾಗತ್ತೆ ಅಂತ. ನಮ್ಮ ಬೆಂಗಳೂರಲ್ಲೇ, ನಮ್ಮ ಕರ್ನಾಟಕದಲ್ಲೇ ನಾವು ಅಧ್ಯಯನ ಮಾಡಿ ಬಹಳ ಸೊಗಸಾಗಿ ಹೇಳಿದ್ರು ಕೂಡ ಅನೇಕ ಈ ಒಂದು ನ್ಯೂಸ್ ಚಾನೆಲ್ ಅವ್ರಿಗೆ ತಿಳಿಯೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ದು ಪರ್ಫೆಕ್ಟ್ ಇದ್ದಾರೆ, ಮಾಡಿ ಹಿಂದೂ ಸನಾತನ ಧರ್ಮದ ಫಾಲೋ ಮಾಡೋಣ. ಭಾರತದಲ್ಲಿ ಯಾರೇ ಹಿಂದೂ ಸನಾತನ ಧರ್ಮ ಮಾಡೋದು ಹಾಕಿ, ನಮ್ದು ಅಂತ ಹೇಳಲ್ಲ. ಯಾರೋ ನಾಸ್ಟ್ರಡಾಮಸ್ ಅಂತೆ, ವ್ಯಂಗ ಅಂತೆ, ಅವೆಲ್ಲ ಬರೀ ಬೋಗಸ್ ಅವ್ರದ್ದು. ಏನು ಪರ್ಫೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿಲ್ಲ. ನಾಸ್ಟ್ರಡಾಮಸ್ ಬುಕ್ ನನ್ನ ಹತ್ರ ಇದೆ. ಎಲ್ಲ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ ಮಾತಾಡಿರೋದು ಅವರು. ಯಾವುದಕ್ಕೂ ರಿಲೇಟ್ ಮಾಡ್ಕೊಳಕ್ಕೆ ಆಗಲ್ಲ. ಇದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಬರುತ್ತೆ. ಇದು ನಮ್ಮ ಸನಾತನ ಧರ್ಮದ್ದು. ನಮ್ಮ ಸನಾತನ ಧರ್ಮ ಎಕ್ಸಾಕ್ಟ್ ಪ್ರೆಡಿಕ್ಷನ್ ಬರುತ್ತೆ. ಕ್ಲೀನ್ ಆಗಿ ಸ್ವಲ್ಪ ನೋಡಿ, ಆ ನೋಡೋ ಕ್ರಮ ನೋಡಿ ಹೇಳ್ತಕ್ಕಂಥದ್ದು. ಹಾಗೆ ಮಳೆ ಕಮ್ಮಿ ಯಾವಾಗುತ್ತೆ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ. 21ರಿಂದ 22 ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಜಲತತ್ವ, ನಾನು ಉಗಾದಿ ಲಗ್ನಕ್ಕೆ ಹೋಗ್ತೀನಿ, ಅಲ್ಲಿ ಜಲತತ್ವದಲ್ಲಿರ್ತಕ್ಕಂಥ ಗ್ರಹ ಸದ್ಯಕ್ಕೆ ಈಗ ವಾಯು ತತ್ವಕ್ಕೆ ಬಂದಿದೆ. ಹಾಗೆ ಇನ್ನು ಸ್ವಲ್ಪ ದಿವಸಕ್ಕೆ ಅದು ಜಲತತ್ವಕ್ಕೆ ಮೂವ್ ಆಗುತ್ತೆ, ಬಟ್ ಸಾಫ್ಟ್ ಆಗುತ್ತೆ, ಅಲ್ಲಿ ಸಮುದ್ರಕ್ಕೆ ಸೇರುತ್ತದು. ಹಾಗೆ ಇಲ್ಲೊಂದು 11ನೇ ಮನೆಯಲ್ಲಿ ಸ್ವಲ್ಪ ಕೆಟಾಸ್ಟ್ರೋಪ್ಸ್ ಕಾಂಬಿನೇಷನ್ ಇದೆ. ಕೆಟಾಸ್ಟ್ರೋಪ್ ಕಾಂಬಿನೇಷನ್ ಅಂದ್ರೆ ಮಂಗಳ ಮತ್ತೆ ರಾಹು ಕಾಂಬಿನೇಷನ್ ಇದೆ. ಹೆಚ್ಚು ಆಕ್ಸಿಡೆಂಟ್ಸು, ಹೆಚ್ಚು ಕೊಲೆ, ರಕ್ತಪಾತ. ಮಂಗಳ ಅಂಡ್ ರಾಹು ರಕ್ತಪಾತ. ಅದು ಕೇತು ನಕ್ಷತ್ರದಲ್ಲಿ ಬೇರೆ ಇದೆ, ಅಶ್ವಿನಿ ನಕ್ಷತ್ರದಲ್ಲಿ. 21st 22ಗೆ ಮಂಗಳ ಸ್ಟಾರ್ಟ್ಸ್ ಮೂವಿಂಗ್ ಇಂಟು ಭರಣಿ. ಭರಣಿಗೆ ಹೋಗ್ಬೇಕಾದ್ರೆ ಮತ್ತೆ ದೇರ್ ವಿಲ್ ಬಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಬಟ್ ಆದ್ರೆ ಮಳೆ ಕಮ್ಮಿ ಆಗುತ್ತೆ. ಶುಕ್ರನ ಅಂಶದಲ್ಲಿ ಹೋಗ್ತಕ್ಕಂಥದ್ದು. ಅಲ್ಲಿ 12ನೇ ಅಧಿಪತಿ ಆಗ್ತಾನೆ ಶುಕ್ರ. ಮಿಥುನ ಲಗ್ನಕ್ಕೆ ನಾನು ತಗೊಳ್ತಾ ಇರೋದು. 12ನೇ ಅಧಿಪತಿ ಭರಣಿ ನಕ್ಷತ್ರಕ್ಕೆ ಹೋಗ್ತಾನೆ. ಭರಣಿ ಲಾರ್ಡ್ ಶುಕ್ರ. ಶುಕ್ರ ಇಸ್ ಇನ್ ದಿ 12th ಲಾರ್ಡ್. ಸೊ ಅವಾಗ ಮಳೆ ಪ್ರಮಾಣ 21-22ಗೆ 50% ಕಮ್ಮಿ ಆಗುತ್ತೆ. 31ಗೆ ಕ್ಲಿಯರ್ ಆಗಿಬಿಡುತ್ತೆ. ಮಳೆ ಇಷ್ಟೊಂದು ಈಗ ಬರ್ತಾ ಇರೋದು ಜಿಟಿ ಎಲ್ಲ ಇರಲ್ಲ. ಮತ್ತೆ ಇನ್ನೊಂದು ಫೇಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೆಲವು ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಫೇಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಮುಂದಿನ ವರ್ಷ ಮಳೆ ಇಲ್ಲ. ಅದನ್ನು ನೋಡ್ಕೊಂಡು ಯೋಚನೆ ಮಾಡ್ತೀವಿ ಮುಂದಿನ ವರ್ಷ ಹೆಂಗಿದೆ ಅಂತ. ವೆರಿ ಸ್ಕ್ಯಾಂಟಿ ರೈನ್. ಇವತ್ತೇನು ನಾವು ಮಳೆ ನೋಡ್ತಾ ಇದೀವಿ, ನೆಕ್ಸ್ಟ್ ಇಯರ್ಗೆ ನೀರಿಗೆ ಹಾಹಾಕಾರ. ವೃಶ್ಚಿಕ ಲಗ್ನ, 4ನೇ ಮನೆಯಲ್ಲಿ ಶನಿ ಇದ್ದಾನೆ, 4ರಲ್ಲಿ ಅವನು ಓನ್ ಕೂತಿದ್ದಾನೆ. ವಾಯುತತ್ವ. ಲಗ್ನಾಧಿಪತಿ ಮಂಗಳ ಕೂಡ ಅಷ್ಟಮದಲ್ಲಿ ಕೂತಿದ್ದಾನೆ. ವಾಯುತತ್ವ. ಬಿರುಗಾಳಿ ಜಾಸ್ತಿ. ಮಳೆ ಬರಂಗಾಗುತ್ತೆ, ಮೋಡ ಫಾರ್ಮ್ ಆಗುತ್ತೆ, ಆ ಕಡೆ ಹೊಟ್ಟೋಗುತ್ತೆ, ಅಲ್ಲಿ ಡೌನ್ ಆಗ್ಬಿಡುತ್ತೆ. ಈ ವರ್ಷ ಇರುವಷ್ಟು ನೀರು ನೆಕ್ಸ್ಟ್ ವರ್ಷ ನಮ್ಗೆ ಸಿಗಲ್ಲ. ಹಿಡಿದಿಟ್ಕೊಳ್ಳೋಕೆ ಎಲ್ಲಿದೆ ಜಾಗ? ಡ್ರಮ್ಮಲ್ಲಿ ಹಿಡಿದಿಟ್ಕೊಳ್ಳೋಣ, ಪಾತ್ರೆಯಲ್ಲಿ ಹಿಡಿದಿಟ್ಕೊಳ್ಳೋಣ. ಬಂದಿದ್ದ ನೀರು ಎಲ್ಲ ಸಮುದ್ರ ಪಾಲಾಗುತ್ತೆ. ಸಮುದ್ರ ಪಾಲಿಲ್ಲ. ಸೊ ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರ ನಮ್ದು. ನೆಕ್ಸ್ಟ್ ಇಯರ್ ವಿಲ್ ಹ್ಯಾವ್ ಟ್ರಬಲ್ ಇನ್ ವಾಟರ್, ಟ್ರಬಲ್ ಸಮ್ ವಾಟರ್. ಅವಾಗ ಮತ್ತೆ ಹೇಳೋಣ, ಉಗಾದಿಲಿ ಹೇಳೋಣ. ಯಾಕಂದ್ರೆ ಮರು ಜಾಸ್ತಿ. ಅಲ್ಲಿ ಕ್ಲೀನಾಗಿ ಅಲ್ಲಿ ಕುತ್ಕೊಂಡು ನೀಟಾಗಿ ಹೇಳಿ ಆಮೇಲೆ ಅಲ್ಲಿ ಪ್ರಿಡಿಕ್ಷನ್ ಬಂದಾಗ ಅಲ್ಲಿ ನೋಡೋಣ. ಇವತ್ತು ಹೇಳಿದ್ದು ಮರ್ತೋಗ್ಬಿಟ್ಟಿರ್ತದೆ. ಸೊ ನಾಟ್ ಟು ವರಿ, ಇದು ದಿಸ್ ವಿಲ್ ಟೇಕ್ ಕೇರ್. ಈಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಮಾರ್ಸ್ ಅಂಡ್ ರಾಹು ಕಾಂಬಿನೇಷನ್ ಏನಾಗುತ್ತೆ, ಮೈಂಡ್ನ ನೆಗೆಟಿವ್ ಮಾಡಿಬಿಡುತ್ತೆ. ಹುಚ್ಚು ಸಾಹಸಕ್ಕೆ ತುಂಬಾ ಜನ ಕೈ ಹಾಕ್ತಾರೆ. ಮತ್ತೆ ಸ್ವಲ್ಪ ರೌಡಿಸಮ್ ಜಾಸ್ತಿ, ಕೊಲೆಗಳು ಜಾಸ್ತಿ, ಆಕ್ಸಿಡೆಂಟ್ಗಳು ಜಾಸ್ತಿ. ಭೂಕಂಪ ಆಗಕ್ಕೆ ಇನ್ನೂ ಒಂದು ಹೇಳಿದೀನಿ, ಇನ್ನೂ ಸ್ವಲ್ಪ ಆಗುತ್ತೆ, ಜೋರಾಗೆ ಆಗುತ್ತೆ, ಇನ್ನೊಂದು ದೊಡ್ಡದು. ಇಟ್ ಇಸ್ ಬೌಂಡ್ ಟು ಹ್ಯಾಪನ್. ಸಂಘಟಿಕ ಚಕ್ರ ಎಲ್ಲ ಸ್ವಲ್ಪ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಮಂತು ಹೇಳ್ತೀನಿ. ಬೌಂಡ್ ಟು ಹ್ಯಾಪನ್. ಸ್ವಲ್ಪ ಜಾಸ್ತಿ ರಕ್ತಪಾತ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಆಯಾ ದಶ ಆಯಾ ಭುಕ್ತಿಗಳಿಗೆ ಸ್ವಲ್ಪ ಬಂದಾಗ ಆ ಒಂದು ಮೇಲ್ ನೋಡ್ತಾ ಇರ್ತಕ್ಕಂಥ ಟ್ರಾನ್ಸಿಟ್ ಗ್ರಹಗಳು ಕೆಳಗಡೆ ಇರ್ತಕ್ಕಂಥ ಸಾಮಾನ್ಯ ಜನಗಳಿಗೆ ಎಲ್ಲೆಲ್ಲಿ ವೀಕ್ ಇದೆ ಅವ್ರದ್ದೆಲ್ಲ ಹೊಡೆದಾಟ. ನಾವು ಟಿವಿಲಿ ನೋಡೋದು ಒಂದಿರ್ಬೋದು, ಆಗಿರೋದು ಒಂದು 10-15 ಇರ್ತದೆ ಒಂದು ಏರಿಯಾದಲ್ಲಿ.
ಯಾವುದೋ ಟಿವಿಲಿ ಒಂದು ತೋರಿಸ್ತಾರೆ, ಅದು ನಾವು ಒಂದೋ ಎರಡೋ ಬರ್ತಾ ಇದೆ ಅಂತ. ರಿಯಾಲಿಟಿಲಿ ಮೋರ್ ಆಗಿರುತ್ತೆ, ತುಂಬಾ ಜಾಸ್ತಿ ಆಗಿರುತ್ತೆ. ಮಾರ್ಸ್ ರಾಹು ಗಿವ್ಸ್ ಆ ಥರ ಒಂದು ಕೋಪ ಕೊಡ್ತಕ್ಕಂಥದ್ದು, ತಾಪ ಕೊಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗೆ ಶುಕ್ರನ ಪ್ರವೇಶ ಮಿಥುನ ರಾಶಿ ಆಗಿದೆ 13ನೇ ತಾರೀಕು, ಆಗಸ್ಟ್ 7ನೇ ತಾರೀಕುವರೆಗೂ ಇರುತ್ತೆ. ಸೊ ಅದರದ್ದು ಒಂದು ಲಗ್ನ ಭವಿಷ್ಯ ನೋಡೋಣ. ಲಗ್ನ ರಾಶಿ ಬಿಡಿ, ರಾಶಿ ಭವಿಷ್ಯ ತುಂಬಾ ಜನ ನೋಡ್ತೀರಾ, ಕಂಪ್ಲೀಟ್ಲಿ ವೇಸ್ಟ್. ಅದು ರಾಶಿ ಭವಿಷ್ಯ ವೇಸ್ಟ್. ಅದ ಸುಮ್ಮನೆ ನೀವು ನೋಡೋದಷ್ಟೇ, ಯಾರೋ ಬಂದ್ರು ಏನೋ ನೋಡಿದ್ರು ಅಷ್ಟೇ. ಮಂಗಳ ರಾಹು ಸೇರಿದ ತಕ್ಷಣ ಅದಕ್ಕೊಂದು ರಾಶಿ ಭವಿಷ್ಯ ಹೇಳೋರೊಬ್ರು, ಅದು ಏನ್ ತಲೆ ಕೆಟ್ಟಿಗೆ ನಂಗೆ ಅರ್ಥ ಆಗ್ತಲ್ಲ. ದಶಾಭುಕ್ತಿ ಮೇಲೆ ಹೇಳ್ಬೇಕು ಅವರು. ನಿಮ್ಗೆ ಮಂಗಳ ದಶ ರಾಹು ದಶ ಬಂದು ಅದು ಲಗ್ನದಿಂದ 8ನೇ ಮನೆ ಅಥವಾ 4ನೇ ಮನೆ 6ನೇ ಮನೆ 8ನೇ ಮನೆ ಇದ್ರೆ ಅಲ್ಲಿ ನಮ್ಗೆ ಆಕ್ಸಿಡೆಂಟ್ ಆಗುತ್ತೆ, ಕೊಲೆ ಆಗುತ್ತೆ ಅಥವಾ ಏಟ್ ಬೀಳುತ್ತೆ. ಫುಲ್ ಉಲ್ಟಾ. ಮಂಗಳ ರಾಹು ಸೇರಿದ ತಕ್ಷಣ ಯಾವ ರಾಶಿಗೆ ಹಿಂಗೆ. ಇನ್ನೂ ಆ ಹುಚ್ಚುತನದ ಜ್ಯೋತಿಷದಲ್ಲೇ ಇದು ಬಿಡ್ತೀವಿ. ಪ್ರಿಡಿಕ್ಷನ್ ಲೆವೆಲ್ ನಾವು ಬರಬೇಕು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಚೇಂಜ್. ಸೊ ಅದಕ್ಕೆ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಮ್ ಅಂಡ್ ಲರ್ನ್. ಮೇಷ ಲಗ್ನದವ್ರಿಗೆ ನೋಡೋಣ. ಲಗ್ನ ನನ್ನ ರಾಶಿ ಅಂತ ಏನಾದ್ರು ಬಾಯಿ ತಪ್ಪಿದ್ರೆ ಅದನ್ನ ಲಗ್ನ ಅಂತ ತಗೊಳ್ಳಿ ಅಷ್ಟೇ. ಓಕೆ, ಮೇಷ ಲಗ್ನದವ್ರಿಗೆ ಎಜುಕೇಶನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಓದೋದಿಲ್ಲ, ಸ್ವಲ್ಪ ಡಲ್ ಆಗುತ್ತೆ. ಆಯಾ ಶಾರ್ಟ್ ಪೀರಿಯಡ್ ಅಲ್ಲಿ ದಶಾಭುಕ್ತಿಗಳಲ್ಲಿ ಶುಕ್ರ ಇರಬೇಕು. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಫಸ್ಟ್ ಕ್ಲಾಸ್ ಎಫರ್ಟ್ ಹಾಕಬೇಕು, ದುಡ್ಡು ಚೆನ್ನಾಗಿ ಬರುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಒಳ್ಳೇದು ದುಡ್ಡು. ಮದುವೆ ಆಗ್ತಕ್ಕಂಥವ್ರಿಗೆ ಫಸ್ಟ್ ಕ್ಲಾಸ್ ಟೈಮ್, ಎಕ್ಸಲೆಂಟ್ ಟೈಮ್. ಮದುವೆಗೆ ಎಕ್ಸಲೆಂಟ್ ಟೈಮು ದಶಾಭುಕ್ತಿಗಳಲ್ಲಿ ಶುಕ್ರ ಇರಬೇಕು. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ. ದುಡ್ಡಿನ ಸಮಯ ಅಂತ ಹೇಳ್ಬೋದು. ಮೇಷ ಲಗ್ನದವ್ರಿಗೆ ಶುಕ್ರ ದಶ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ಇದ್ರೆ ಆ ಒಂದು ಗ್ರಹ ಇವರಿಗೆ ಟ್ರಾನ್ಸಿಟ್ ಇಂದ ಒಂದು 20% ತಗೊಳ್ಳಿ ಬೋನಸ್ ಅಂತ ಕೊಡ್ತಕ್ಕಂಥ ಒಂದು ವಿಚಾರ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ, ಓದ್ತಾರೆ, ಬಟ್ ಆದ್ರೂ ವ್ಯಸನಗಳಿಗೆ ಸ್ವಲ್ಪ ಇನ್ಕ್ಲಿನೇಷನ್ ಜಾಸ್ತಿ ಇರ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥ ಹಣ ತುಂಬಾ ಚೆನ್ನಾಗಿ ಬರುತ್ತೆ, ಎಕ್ಸ್ಟ್ರಾ ಬೋನಸ್ಸು, ಹೊಸ ಕೆಲಸದಲ್ಲಿ ದುಡ್ಡು ಜಾಸ್ತಿ, ಇನ್ಕ್ರಿಮೆಂಟ್ ಬರ್ತಕ್ಕಂಥದ್ದು. ಈಗ ರೀಸೆಂಟ್ ಪಾಸ್ ಅಲ್ಲಿ ಜಾಯ್ನ್ ಆಗಿದ್ವಿ, ಈಗ ಇನ್ಮೇಲೆ ನೆಕ್ಸ್ಟ್ ಸ್ಯಾಲರಿ ಬರುತ್ತೆ, ಜಾಸ್ತಿ ದುಡ್ಡು ಬರ್ತಕ್ಕಂಥದ್ದು. ದೇರ್ ಇಸ್ ಎ ಇನ್ಕ್ರಿಮೆಂಟ್ ಇನ್ ಸ್ಯಾಲರಿ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ ಸಮಸ್ಯೆ ಆದ್ರೆ ಮದುವೆಗೆ ಒಪ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಮಯ ಬಂದಿದೆ. ಮನೆಯಲ್ಲಿ ಸ್ವಲ್ಪ ಗಲಾಟೆ ಇದ್ರೂ ಕೂಡ ಈಗ ಒಂದು ಪ್ರಸ್ತುತ ಸಂದರ್ಭ ಸಮಾಧಾನಕರವಾಗಿರುತ್ತೆ. ವೃಷಭ ಲಗ್ನದವರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಬರಬೇಕು, ಅಂತರ್ಭುಕ್ತಿಲೆಲ್ಲ ತಗೊಳ್ಳಿ. ಹಾಗೆ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಉತ್ತಮವಾಗಿರ್ತಕ್ಕಂಥದ್ದು. ಆದ್ರೆ ಸ್ವಲ್ಪ ಒಂಚೂರು ಗಾಡಿಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್, ಬಿಕಾಸ್ 1-6 ಕಾಂಬಿನೇಷನ್ ಬಂದಿರೋದ್ರಿಂದ. ಇಷ್ಟು ವೃಷಭ ಲಗ್ನ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಜಾಸ್ತಿ, ಸ್ವಲ್ಪ ಸೋಂಬೇರಿತನ, ಹಾಗೆ ಕೆಲವು ಬೇರೆ ಬೇರೆ ವಿಚಾರಕ್ಕೆ ಮೈಂಡ್ನ ಹರಿಹಾಯ್ತಕ್ಕೆ ಸ್ವಲ್ಪ ಕಾಂಬಿನೇಷನ್ ತೋರಿಸ್ತಾ ಇದೆ, ನೆಗೆಟಿವ್ ಇದೆ. ಜಾಬಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ, ಸ್ಯಾಲರಿಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ಸ್ಯಾಲರಿ ಕಟ್ ಆಗ್ಬೋದು, ಜಾಬ್ ಬಿಡ್ಬೋದು, ಇರೋದ್ರಲ್ಲಿ ಜಾಬಿಂದ ಆಚೆ ತೆಗಿಬಹುದು, ಅಥವಾ ಬಾಸ್ ಕಿರಿಕಿರಿ ಮಾಡಬಹುದು, ಸಹಪಾಠಿಗಳು ಸ್ವಲ್ಪ ನಿಮ್ಮ ಮೇಲೆ ಎತ್ತಿಡಬಹುದು. ಎವ್ರಿಥಿಂಗ್ ಪ್ರಾಬ್ಲಮ್. ಯಾರಿಗಾರು ದುಡ್ಡು ಕೊಟ್ಟರೆ ಬರೋದಿಲ್ಲ, ಬಿಸ್ನೆಸ್ ಅಲ್ಲೂ ಲಾಸ್ ಆಗುತ್ತೆ, ಕಂಪ್ಲೀಟ್ಲಿ ಲಾಸ್ ಟೈಮಿಂಗ್. 7th ಆಗಸ್ಟ್ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಶುಕ್ರ ಇದ್ರೆ ಡೆಫಿನೆಟ್ಲಿ ನಾಟ್ ಎ ಗುಡ್ ಟೈಮ್. ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿದೆ ಅಷ್ಟೇ, ಅದೊಂದೇ ಗುಡ್ ಪಾಯಿಂಟ್ ಯಾರಿಗೆ? ಮಿಥುನ ಲಗ್ನದವರು. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು. ವೆರಿ ಬ್ರಿಲಿಯಂಟ್ ಗೈ, ಬಟ್ ಸೋಂಬೇರಿತನ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ವಿದೇಶ ಪ್ರಯಾಣ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಆಗುತ್ತೆ. ಮೆಡಿಕಲ್ಲು ಅದು ಇದು ಏನೋ ಟ್ರೈ ಮಾಡ್ತಾ ಇರೋರಿಗೆ ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥದ್ದು. ಶುಕ್ರನ ಒಂದು ದಶಾಭುಕ್ತಿ ನಡೆದು ಈ ಒಂದು ಟ್ರಾನ್ಸಿಟ್ ಇಂದ ಸ್ವಲ್ಪ ಈ ಮೆಡಿಕಲ್ಗೆ ಮತ್ತೆ ಆರ್ಕಿಟೆಕ್ಟ್ಗೆ ಮತ್ತೆ ಈ ಒಂದು ಫ್ಯಾಷನ್ ವಿಚಾರಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಚಾರ ಇರ್ತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾರಿಗಾರು ಹಣ ಕೊಟ್ಟು ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು. ವಾಹನ ಖರೀದಿ ಒಂದು ವಿಶೇಷವಾಗಿ ತೋರಿಸ್ತಾ ಇದೆ. ಲ್ಯಾಂಡ್ ಖರೀದಿನೂ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ
ಆ ಒಂದು ವಿಚಾರದಲ್ಲಿ ಸ್ವಲ್ಪ ಹಣ ವ್ಯಯ ಅಂತ ಬರುತ್ತೆ. ಎಲ್ಲರೂ ಖರ್ಚು ಮಾಡಲೇಬೇಕು ಬಂದಿರತಕ್ಕಂಥದ್ದು. ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೇಳ್ತಾ ಇದ್ರಂತೆ, ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ಇನ್ನೊಬ್ರು ಕೊಟ್ಟೋಗೋದೆ ಅಂತೆ. ಸುಮ್ಮನೆ ಅದು ನಮ್ಮ ಖುಷಿಗೆ ಅಷ್ಟೇ, ಅವೆಲ್ಲ ನಮ್ಮ ಹತ್ರ ಇಷ್ಟಿದೆ ಖುಷಿ ಅಷ್ಟೇ, ಆ ಒಂದು ಪೀರಿಯಡ್ ಅಷ್ಟೇ. 100 ಕೋಟಿ ಕೊಟ್ಟು ತಗೊಂಡ್ರು ಕೂಡ ಒಂದು ಅಂಡೆ ಬಿರಿಯಾನಿ ತಿನ್ನಕ್ಕಾಗಲ್ಲ. 100 ಕೋಟಿ ನಮ್ಮ ಹತ್ರ ಇದೆ ರೀ, ನಾವು ಒಂದು ಅಂಡೆ ಬಿರಿಯಾನಿ ತಗೊಳ್ತೀವಿ ಅಂತ ತಿನ್ನಕ್ಕಾಗಲ್ಲ. ನಮ್ಮ ಹತ್ರ 100 ಕೋಟಿ ಇದೆ ರೀ, ನಾವು ಅಂಡೆ ಪಾಯಸ ಕುಡಿತೀವಿ, ನೆವರ್ ಪಾಸಿಬಲ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ನಾವು ಏನು ಸಂಪಾದನೆ ಮಾಡಿದ್ರು ಕೂಡ ಅದು ಪರರ ಪಾಲೆ. ಒಂದು ಕೊಟ್ಟು ಹೋಗ್ಬೇಕು, ಒಂದು ಇಟ್ಟು ಹೋಗ್ಬೇಕು, ಎರಡನ್ನೂ ದೇ ವಿಲ್ ಟೇಕ್. ಇಟ್ಟೋದ್ರು ತಗೊಳ್ತಾರೆ, ಕೊಟ್ಟೋದ್ರು ಆಲ್ರೆಡಿ ತಗೊಂಡ್ಬಿಟ್ಟಿರ್ತಾರೆ. ಕೊಡೋದು ಅಂದ್ರೆ ನಮ್ಮ ಕಡೆಯಿಂದ ಫಸ್ಟೇ ಕೊಟ್ಬಿಟ್ಟಿರ್ತೀವಿ, ಇಟ್ಟೋದ್ರು ಕಿತ್ಕೊಳ್ತಾರೆ. ಸೊ ಇಟ್ ಪಾಸ್ ಆನ್, ಲೀನಿಯೇಜಸ್ ಪಾಸ್ ಆನ್. ಗುರು ಪರಂಪರದಲ್ಲಿ ಹೇಳಿದ್ದಾರೆ ಅದು, ವಾಟ್ ಎವರ್ ಕಮ್ಸ್, ವಾಟ್ ಎವರ್ ಯು ಡೂ, ದಿ ಮೊಮೆಂಟ್ ಈಸ್ ಯುವರ್ಸ್ ಅಷ್ಟೇ. ದಿ ಮೊಮೆಂಟ್ ಈಸ್ ಯುವರ್ಸ್. ನೀನು ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ ನೀನು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಯುವರ್ ಕರ್ಮ ಈಸ್ ಓನ್ಲಿ ಕ್ಯಾರಿಡ್ ಫಾರ್ವರ್ಡ್. ನಿಮ್ಮ ಕರ್ಮಗಳು ಮಾತ್ರ ತಗೊಂಡೋಗುತ್ತೆ, ಇನ್ನೆಲ್ಲ ಬಿಟ್ಟೋಗೋದೆ. ದೇಹನ ಇಲ್ಲೇ ಬಿಟ್ಟೋಗ್ಬೇಕು, ಆತ್ಮ ಮಾತ್ರ ಹೋಗುತ್ತೆ ಅಲ್ಲಿ. ದೇಹ ಮಾತ್ರ ಇಲ್ಲಿ ಬಿಟ್ಟೋಗ್ಬೇಕಷ್ಟೇ. ಇನ್ನು ಆತ್ಮ ಹೋಗುತ್ತೆ. ಆತ್ಮದ ಜೊತೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ಎಷ್ಟು ಜನಕ್ಕೆ ಏನು ಸಹಾಯ ಮಾಡಿದೆ, ಎಷ್ಟು ಜನದ ತಲೆ ಹೊಡೆದೆ, ಎಷ್ಟು ಜನ ಹಾಳು ಮಾಡಿದೆ, ಎಷ್ಟು ಜನದ ಮನಸ್ಸು ನೋವು ಮಾಡಿದೆ, ಅದು ಕರ್ಮಗಳು ಅಂತ ಕರಿತೀವಿ. ಏನೇನು ನಾವು ತಗೊಂಡು ಹೋಗ್ತೀವಿ ಅಂದ್ರೆ, ಎಷ್ಟು ಜನಕ್ಕೆ ನಾವು ಏನೇನು ಮಾಡ್ಕೊಂಡು ಹೋದ್ವಿ, ಎಷ್ಟು ಜನಕ್ಕೆ ನಾವು ಮೋಸ ಮಾಡಿದ್ವಿ, ಎಷ್ಟು ಜನಕ್ಕೆ ಬೈದ್ವಿ, ಎಷ್ಟು ಜನಕ್ಕೆ ನಾವು ಅವ್ರಿಗೆ ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿದ್ವಿ, ಯಾರ್ಯಾರಿಗೆ ಏನೇನು ನಾವು ಹಿಂಸೆ ಮಾಡಿದ್ವಿ, ನನ್ನ ಸ್ವಾರ್ಥಕ್ಕೋಸ್ಕರ ಏನೇನು ಮಾಡಿದ್ವಿ, ಅದೇ ಬರೋದು. ನಾನು ಎಷ್ಟು ಮಾಡಿದ್ದೀನಿ ಅದು ಬರೋದಿಲ್ಲ. ಓ, ನೀವು 100 crore ಮಾಡಿದ್ದೀರಾ, 10 ಕೋಟಿ ಮಾಡಿದ್ದೀರಾ, 5 ಕೋಟಿ ಮಾಡಿದ್ದೀರಾ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್, ಬನ್ನಿ ಅಂತ ಅಲ್ಲಿ ಕರ್ಮದ ಒಂದು ಫ್ಯಾಕ್ಟರಿ ಇದೆ ಮೇಲ್ಗಡೆ, ಕರ್ಮ ಫ್ಯಾಕ್ಟರಿ. ಅದು ಬರಲ್ಲ. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಸರ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದು 10 ಕೋಟಿ ರೂಪಾಯಿ ಆಸ್ತಿ ಮಾಡಿದೆ ಸರ್. ದಟ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್ ಯರ್ ಬಾಸ್ ಇನ್ ದಿ ಕರ್ಮ ಫ್ಯಾಕ್ಟರಿ. ಕರ್ಮ ಫ್ಯಾಕ್ಟರಿಲಿ ಹೌ ಯು ಡಿಡ್, ಎಷ್ಟು ಜನರ ತಲೆ ಹೊಡೆದು ಮಾಡಿದ್ರಿ, ಎಷ್ಟು ಜನಕ್ಕೆ ಖುಷಿಪಟ್ಟು ಮಾಡಿದ್ರಿ ದುಡ್ಡು. ಇಟ್ಸ್ ನಾಟ್ ದಿ ವ್ಯಾಲ್ಯೂ. ವರ್ ದೇ ಹ್ಯಾಪಿ ವೆನ್ ಯು ಮೇಡ್ ಸೋ ಮಚ್ ಆಫ್ ಮನಿ ಥ್ರೂ ಸಂಬಡಿ? ವರ್ ದೇ ಹ್ಯಾಪಿ? ನಿನ್ನ ಕರ್ಮಕ್ಕೆ ನಾವು ಕೊಟ್ಟಿದ್ದೀವಿ. ಮಾಡಿರ್ತಕ್ಕಂಥ ವ್ಯಕ್ತಿ ಹ್ಯಾಪಿ ಇದೆಯಾನಾ? ಮನಿ ಇಸ್ ಓಕೆ, ಮನಿ ಇಸ್ ದಿ ಎಕ್ಸ್ಚೆಕರ್, ಮನಿ ಇಸ್ ನೋನ್ ಎಸ್ ದಿ ಎಕ್ಸ್ಚೆಕರ್ ಇನ್ ದಿ ಲೈಫ್. ಆದರೆ ಹ್ಯಾಪಿ ಇದಾರಾ? ಅದು ಕ್ಯಾರಿ ಫಾರ್ವರ್ಡ್ ಆಗೋದು ನಾವೆಲ್ಲ ಹೋದ್ಮೇಲೆ. ಹೆಂಗಿದ್ದೆ ಅಂದ್ರೆ ಈಗಿರೋ ತೋರಿಸ್ಕೊಳಕ್ಕದು, ತೋರ್ಪಡಿಕೆ. ನಮ್ಮ ರಿಲೇಟಿವ್ಸ್ಗೆ, ಅಕ್ಕನ ಮಕ್ಕಳಿಗೆ, ತಂಗಿಗೆ, ಮಾವನಿಗೆ, ಫ್ರೆಂಡ್ಸ್ಗೆ, ಐ ಆಮ್ ಲೈಕ್ ದಿಸ್. ದಟ್ ಈಸ್ ಎ ಐಡೆಂಟಿಟಿ, ದಟ್ ಈಸ್ ಎ ಒಂಥರ ಇದಿದ್ದಂಗೆ, ಆಧಾರ್ ಕಾರ್ಡ್ ಇದ್ದಂಗೆ ನಮ್ಮ ಸ್ಟೇಟಸ್. ಅದು ಓನ್ಲಿ ಫಾರ್ ದಟ್ ಏರಿಯಾ, ಅರೀನಾ ಅಂತ ಕರಿತೀವಿ. ಆ ಅರೀನಾದಲ್ಲಿ ಮಾತ್ರ ಅಷ್ಟೇ ಇಷ್ಟು ಇದೀವಿ ಅಂತ. ಅದು ಬಿಟ್ಟು ಬೇರೆ ಎಷ್ಟೋ ಕೋಟ್ಯಾಧಿಪತಿ ಇರ್ತಾರೆ, ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಜಲಸ್ ಪಡೋದು ಆ ಸರ್ಕಲ್ ಅಲ್ಲಿ ಅಷ್ಟೇ, ಆ ಒಂದು ಸರ್ಕಲ್ ಅಲ್ಲಿ ಮಾತ್ರ ಜಲಸ್ ಪಡ್ತೀವಿ ಅಷ್ಟೇ. ಆ ಸರ್ಕಲ್ಗೋಸ್ಕರ ನಾವೆಲ್ಲ ಮಾಡ್ತೀವಿ, ಆ ಸರ್ಕಲ್ ಅಲ್ಲೇ ಹೊಡೆದಾಡ್ತೀವಿ, ಆ ಸರ್ಕಸ್ ಅಲ್ಲೇ ನಾವು ಬಿದ್ದು ಬಿದ್ದು ಹೊಡೆದಾಡ್ತೀವಿ. ಸೊ ಸರ್ಕಸ್ ಇಂದ ಆಚೆ ಬಂದಾಗ ಓನ್ಲಿ ನಮ್ಮ ಮನೆ ವಾಪಸ್ ಬರಲ್ಲ, ನಮ್ಮ ಜೊತೆ ಬ್ಯಾಂಕ್ ಬ್ಯಾಲೆನ್ಸ್ ಬರಲ್ಲ. ನಮ್ಗೇನಾದ್ರು ಒಂದು ದಿವಸ ನಮ್ಗೇನಾದ್ರು ಜೀವ ಹೋಗ್ತಾ ಇದೆ ಅಂತಂದ್ರೆ, ಇವಾಗ 1 crore ವಿಲ್ ನಾಟ್ ಬಿ ಹೆಲ್ಪ್ಫುಲ್ ಫಾರ್ ಇಟ್. ನಾನು ಒಂದು ಕೋಟಿ ಕೊಡ್ತೀನಿ, ನನ್ನ ಜೀವ ಉಳಿಸ್ಬಿಡಿ, ಬರಲ್ಲ ಜನ. ಬಟ್ ಮಾತಾಡ್ತಾರೆ, ಅವನು ಹಂಗ್ ದುಡ್ಡು ಮಾಡ್ದ, ಹಿಂಗ್ ದುಡ್ಡು ಮಾಡ್ದ ಅಂತ. ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ, ಏನ್ ದುಡ್ಡು ಮಾಡಿದ್ರು ಇಲ್ಲೇ ಬಿಟ್ಟು ಹೋಗೋದು, ಇಲ್ಲೇ ಇಟ್ಟೋಗೋದು. ಅದನ್ನ ನೀವು ಕಲ್ತ್ಕೋಬೇಕು. ಯಾರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು, ಯಾರು ಏನಾರು ಮಾಡ್ಕೊಳ್ಳಿ. ನಾನೇನ್ ಮಾಡ್ತಾ ಇದ್ದೀನಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಬಂದ್ಬಿಡುತ್ತೆ. ಬಿ ಕೇರ್ಫುಲ್. ದಿಸ್ ಇಸ್ ಆಲ್ಸೋ ಬ್ಯಾಡ್ ಕರ್ಮ. ಅವನ ಯೋಗ, ಅವನ ಯೋಗ್ಯತೆ, ಅವನ ಕರ್ಮ ಅವ್ನು ಮಾಡ್ಕೊಂತಾನೆ. ನಮಗೆ ಯಾಕೆ? ನನ್ನ ನೋಡ್ಕೊ, ನಾನು ಸರಿ ಇದ್ದೀನಾ? ನನಗೆ ಯೋಗ ಯೋಗ್ಯತೆ ಬರಲಿಲ್ಲ, ನಾನು ಬಂದಿದ್ದು ನಾನು ಅವನ ಥರನೇ ಆಗ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನು ಯೋಚನೆ ಮಾಡ್ಬೇಕು ನಾವು. ಸೊ ವಿ ಶುಡ್ ಆಲ್ ಥಿಂಕ್ ಇನ್ ದಟ್ ಆಂಗಲ್. ಸೊ ಆ ಥರ ನೋಡಿದಾಗ ಆಲ್ವೇಸ್ ಕ್ಯಾರಿ ಗುಡ್ ಥಿಂಗ್ಸ್ ಆಸ್ ಎ ಕರ್ಮ. ಮೆಟೀರಿಯಲಿಸ್ಟಿಕ್ ಕ್ಯಾರಿ ಆಗಲ್ಲ. ನೀನು ಸಿಕ್ಕಾಪಟ್ಟೆ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾ ಇದ್ದೀನಿ, ಅದನ್ನು ಕ್ಯಾರಿ ಆಗಲ್ಲ. ಹೌ ಯು ಲೆಟ್ ದಿ ಲೈಫ್ ಆನ್ ಪ್ಲಾನೆಟ್ ಅರ್ತ್, ಹೇಗೆ ನೀನು ಜೀವನವನ್ನು ಮಾಡಿದೆ. ಬರೀ ನಂದೇ ಮಾಡ್ಕೊಂಡು ಕೂತಿದ್ದೆ, ತಿಂಡು ಪೋತ ಅಲ್ಲಿ ಹಾಕ್ತಾ ಇದ್ರೆ ತಿಂತಾ ಇದ್ದೆ, ತಿಂದ್ಬಿಟ್ಟು ಜಪ ಮಾಡ್ತಾ ಇದ್ದೆ, ಮಲ್ಕೋತಾ ಇದ್ದೆ. ದಟ್ ಈಸ್ ಆಲ್ಸೋ ಬ್ಯಾಡ್. ಕೃಷ್ಣ ಪರಮಾತ್ಮದ ಭಗವದ್ಗೀತೆ ಓದಿ. ಜಸ್ಟ್ ಎವ್ರಿ ಡೇ
ಪ್ರೇಯಿಂಗ್ ಇಸ್ ನಾಟ್ ಸಮ್ ವರ್ಕ್ ಯು ಹ್ಯಾವ್ ಟು ಡೂ ಸಮ್ ವರ್ಕ್ ಸುಮ್ಮನೆ ಕುತ್ಕೊಂಡು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ, ನೈಟ್ ಆಗಿದ ತಕ್ಷಣ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಕಾಲ ಕಳೆದ್ರೆ ದಟ್ ಈಸ್ ಆಲ್ಸೋ ಬ್ಯಾಡ್ ಕರ್ಮ. ನೀನು ಕಳಿಸಿದ ಏನೋ ಒಂದು ಅಚೀವ್ ಮಾಡು ಅಂತ, ಏನೋ ಒಂದು ಮಾಡು, ಡೂ ಸಮಥಿಂಗ್, ಡೂ ಸಮ್ ಆಕ್ಟಿವಿಟಿ, ಪ್ರೋಗ್ರೆಸಿವ್ ಆಕ್ಟಿವಿಟಿ ಮಾಡು, ದಟ್ ಈಸ್ ಕರ್ಮ. ಜಪ ಮಾಡ್ಕೊಂಡೇ ಕೂತ್ಕೊಂಡಿದ್ರೆ ನೀನು ಜಪ ಮಾಡಕ್ ಕಳಿಸಿಲ್ಲ ನಾನು. ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಲೈಫ್. ಜಪ ಈಸ್ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಹಾಗೆ ಈ ಒಂದು ಮಿಥುನ್ ಲಗ್ನದವ್ರಿಗೆ ಫೈನಾನ್ಷಿಯಲ್ ಸಮಸ್ಯೆ ಯಾರಿಗಾರು ಕೊಟ್ರೆ ಬರೋದಿಲ್ಲ ವಾಪಸ್. ಆರೋಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಕರ್ಕಾಟಕಕ್ಕೆ ಬಂದಿದ್ವಿ. ಕರ್ಕಾಟಕದಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು, 12ನೇ ಮನೆ ಲಾಸ್ ಆಗ್ತಕ್ಕಂಥದ್ದು, ವಾಹನ ಖರೀದಿ, ಭೂಮಿ ಖರೀದಿ ಎಲ್ಲ ಬರ್ತಕ್ಕಂಥದ್ದು ಕರ್ಕಾಟಕ. ಸೊ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಕರ್ಕಾಟಕದವ್ರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಕರ್ಕಾಟಕದವ್ರಿಗೆ. ಅದು ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಲಾಭಾಂಶ ಸ್ವಲ್ಪ ತೋರಿಸುತ್ತೆ ವಿಶೇಷವಾಗಿ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಸಿಂಹಲಗ್ನ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲ, ಉತ್ತಮವಾಗಿರ್ತಕ್ಕಂಥದ್ದು. ಆ ರೀತಿ ಏನು ಮೇಜರ್ ಏನು ತೊಂದರೆ ಇಲ್ಲ, ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಹಾಗೆ ಲಾಭಾಂಶ ಬರ್ತಕ್ಕಂಥ ತೋರಿಸ್ತಾ ಇದೆ. ಹೆಚ್ಚಿನ ಒಂದು ಏನಂತಾರೆ ರಿಸಲ್ಟ್ ಬರೋದು ಜಾಸ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಕೆಲಸದಲ್ಲಿ ಬಹಳ ಒಳ್ಳೆ ಒಂದು ಏನಂತಾರೆ ಪೊಸಿಷನ್ ಬರ್ತಕ್ಕಂಥದ್ದು, ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಲಾಭ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಸಿಂಹ ಲಗ್ನದವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಓಕೆ, ಆಗಸ್ಟ್ 16ನೇ ತಾರೀಕು ನಮ್ಮ ತರಗತಿ ಇದೆ. ಬೆಳಿಗ್ಗೆ ಒಂದು ಬ್ಯಾಚು ಜ್ಯೋತಿಷ್ಯ ಕಲೀರಿ, ಅದರಿಂದ ಉಪಯೋಗ ಆಗುತ್ತೆ. ಅದರಲ್ಲೂ ಕೂಡ ಬೇರೆಯವ್ರಿಗೆ ಹೇಳಿ ಒಳ್ಳೆ ಕರ್ಮನ ನಾವು ತಗೊಳ್ಳೋಣ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ತೋರಿಸ್ತಾ ಇದೆ. ಹೆಸರು ಕೀರ್ತಿ ಬರ್ತಕ್ಕಂಥದ್ದು, ಚೆನ್ನಾಗಿ ಓದ್ತಾರೆ, ಫಸ್ಟ್ ಕ್ಲಾಸ್ ಆಗಿದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗುತ್ತೆ. ಖಂಡಿತ ಪ್ರಮೋಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಈ ಟೈಮಲ್ಲಿ ನೀವು ಕೇಳ್ಬಿಡ್ಬೇಕು. ಬಿಸ್ನೆಸ್ ಅಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ಮದುವೆ ವಿಚಾರದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ, ಅಹಂ ಜಾಸ್ತಿ, ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು, ಹೆಸರು ಬರ್ತಕ್ಕಂಥದ್ದು, ಅವಾರ್ಡ್ಸ್ ರಿವಾರ್ಡ್ಸ್ ಬರ್ತಕ್ಕಂಥದ್ದು ಕನ್ಯಾ ಲಗ್ನ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳು ಒಂದು ಬದಲಾವಣೆ ಬರ್ತಕ್ಕಂಥದ್ದು, ಏನೋ ಒಂದು ರೀತಿ ಸಮಸ್ಯೆಯಿಂದ ಬದಲಾವಣೆಗೆ ದಾರಿಗೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಒಂದು ವಿದ್ಯಾರ್ಥಿಗಳ ಒಂದು ಬದಲಾವಣೆ, ಕೆಲಸದಲ್ಲಿರ್ತಕ್ಕಂಥ ಒಂದು ಬದಲಾವಣೆ, ಬಿಸ್ನೆಸ್ ಅಲ್ಲಿರ್ತಕ್ಕಂಥ ಒಂದು ಬದಲಾವಣೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು, ಇರ್ತಕ್ಕಂಥ ಸ್ಥಾನ ಸ್ವಲ್ಪ ಉತ್ತಮ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ತಂದುಕೊಡ್ತಕ್ಕಂಥದ್ದು, ಅಡಚಣೆಗಳು ತಂದುಕೊಡ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕವರೆಗೂ ಕೂಡ ಸ್ವಲ್ಪ ಗಲಾಟೆಯಾಗಿ ಕೆಲಸದಿಂದ ಆಚೆ ಹೋಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ವಿಶೇಷವಾಗಿ. ಸೊ ಹಾಗೆ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಇಲ್ಲಿ ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥದ್ದು, ಹಲ್ಲೆ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಸಮಾಧಾನದಿಂದ ಇದ್ರೆ ಸ್ವಲ್ಪ ದಿವಸ ಆದಮೇಲೆ ಸರೋಗುತ್ತೆ. ವ್ಯಾಜ್ಯಗಳಿಗೆ ಆಗ್ತಕ್ಕಂಥದ್ದು ಅಥವಾ ಬೇರೆ ಇನ್ನೊಬ್ಬರು ಬಂದು ನಿಮ್ಮ ಮೇಲೆ ಸ್ವಲ್ಪ ಹಲ್ಲೆ ಮಾಡ್ತಕ್ಕಂಥದ್ದು, ವ್ಯಾಜ್ಯಕ್ಕೆ ಒಳಪಡಿಸ್ತಕ್ಕಂಥದ್ದು ತೋರಿಸ್ತದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೆಲಸದಲ್ಲೂ ಸ್ವಲ್ಪ ಸಮಸ್ಯೆ, ಬಿಸ್ನೆಸ್ ಅಲ್ಲೂ ಸ್ವಲ್ಪ ಸಮಸ್ಯೆ, ಹಾಗೆ ಮದುವೆ ಜೀವನದಲ್ಲೂ ಸ್ವಲ್ಪ ಗಲಾಟೆಗಳು ತೋರಿಸ್ತಕ್ಕಂಥದ್ದು. ಜ್ಯೋತಿಷ್ಯ ಕಲಿಯಕ್ಕೆ ಮತ್ತೆ ಆಧ್ಯಾತ್ಮಿಕ ಚಿಂತನೆಗೆ, ಧ್ಯಾನಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ವೃಶ್ಚಿಕ. ಅದು ಒಂದು ಇನಿಷಿಯೇಟ್ ಆಗ್ತಕ್ಕಂಥದಕ್ಕೆ ಹೆಲ್ಪ್ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಗಾಡಿಯಿಂದ ಬಿದ್ದು ಗಲಾಟೆ ಏಟಾಗ್ತಕ್ಕಂಥದ್ದು, ಸ್ವಲ್ಪ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ವೃಶ್ಚಿಕ ಲಗ್ನದವರು. ಧನುರ್ ಲಗ್ನಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಅಂಥದ್ದು ಯಾವುದೂ ಮೇಜರು ಸಮಸ್ಯೆ ಇಲ್ಲ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬಹಳ ಜನರ ಒಂದು ಹೆಚ್ಚಿನ ಒಂದು ಸಂಪರ್ಕ, ಸಂಧಾನ ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಯಾವುದೇ ಒಂದು
ಜಯ ಹಾಕಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದೇ, ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆದರೂ ಕೂಡ ಒಂಚೂರು ಅಲ್ಲಿ ವೈಮನಸ್ಸೆ ಒಂಚೂರು ತಪ್ಪಿದ್ದಲ್ಲ. ಹಾಗೆ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಮೇಜರ್ ಪ್ರಾಬ್ಲಮ್ ಇಲ್ಲ. ಬಟ್ ಹಣ ಚೆನ್ನಾಗಿ ಬರ್ತಕ್ಕಂಥ ಒಂದು ಸಮಯ, ಒಳ್ಳೆ ಹಣ, ಒಳ್ಳೆ ಒಂದು ದುಡ್ಡು ಬರ್ತಕ್ಕಂಥದ್ದು ಒಂದು ಟೈಮು ಧನುರ್ ಲಗ್ನದವ್ರಿಗೆ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಗಿಬಿಡ್ತಕ್ಕಂಥದ್ದು, ಸ್ವಲ್ಪ ವ್ಯಸನಗಳಿಗೆ ಮಾರು ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬಹಳ ಫಸ್ಟ್ ಕ್ಲಾಸ್ ಟೈಮು, ಹೊಸ ಕೆಲಸ, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಅಥವಾ ಇರೋ ಕೆಲಸದಲ್ಲೇ ಹೆಚ್ಚಿನ ಒಂದು ಆಸಕ್ತಿ, ಆನಂದ ಇರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಒಂದು ಫಲ ಅಂತ ತೋರಿಸ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಈ ಟೈಮಲ್ಲಿ ಯಾವ್ದಾದ್ರು ಮದುವೆ ಸೆಟ್ ಆಗಿಬಿಟ್ರೆ ಒಂಚೂರು ಬ್ರೇಕಪ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ, ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗ್ತಕ್ಕಂಥದ್ದು, ಸ್ವಲ್ಪ ಟೈಮ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಮಕರ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡಿ, ಸ್ವಲ್ಪ ಬೇಗ ಚೆಕಪ್ ಮಾಡಿ. ತ್ರಯಂಬಕ ಮಂತ್ರ ವಿಶೇಷವಾಗಿ ಸಹಾಯ ಆಗುತ್ತೆ. ಮುಂದಿನ ಲಗ್ನ ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಎಜುಕೇಶನ್ ಹೋಗ್ತಕ್ಕಂಥದ್ದು, ಬಹಳ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡಿತಾರೆ. ಜ್ಞಾನಕ್ಕಿಂತ ಹೆಚ್ಚಾಗಿ ಬುದ್ಧಿ ವೃದ್ಧಿ ಆಗ್ತಕ್ಕಂಥದ್ದು, ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹೈಯರ್ ಸ್ಟಡೀಸ್ ಹೋಗ್ತಕ್ಕಂಥದ್ದು ಎಲ್ಲ ರೀತಿಯೂ ಫಸ್ಟ್ ಕ್ಲಾಸ್ ಆಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬಲ್ಲಿ ಕಿರಿಕಿರಿ, ಜಾಬಲ್ಲಿ ಸಮಸ್ಯೆ, ದುಡ್ಡು ಬರದೇ ಇರತಕ್ಕಂಥದ್ದು, ಹಾಗೆ ಜಾಬ್ ಬಿಡ್ತಕ್ಕಂಥ ಒಂದು ಸಂದರ್ಭ, ಅಥವಾ ಜಾಬಲ್ಲಿ ಇನ್ನೇನು ಆಚೆ ಕಳಿಸ್ತಕ್ಕಂಥ ಒಂದು ಸಂದರ್ಭ, ಅಥವಾ ಜಾಬಲ್ಲಿ ಸ್ಯಾಲರಿ ಬರದೇ ಇರತಕ್ಕಂಥದ್ದು, ಪೊಸಿಷನ್ ಕೊಡದೇ ಇರತಕ್ಕಂಥದ್ದು, ಸಹಪಾಠಿಗಳಿಂದ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಟಫ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ರೊಟೇಷನ್ ಆಗೋದು ಕಷ್ಟ, ವ್ಯಾಪಾರ ಆಗೋ ತರ ತೋರಿಸ್ತಾ ಇದೆ. ಬಟ್ ಆದ್ರೆ ಪ್ರಾಫಿಟಬಿಲಿಟಿಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಪ್ರಾಫಿಟ್ ಆಗ್ತಕ್ಕಂಥ ಸಮಸ್ಯೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಎಲ್ಲವೂ ಚೆನ್ನಾಗಿದೆ. ಮೀನಲಗ್ನ ಕಡೆಯದಾಗಿ, ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ರೆ ವಿಶೇಷವಾಗಿ ಚೆನ್ನಾಗಿ ಓದ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದ ಮೇಲೆ ಅಸಡ್ಡೆ ಆಗ್ತಕ್ಕಂಥದ್ದು, ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ವಾಹನ ಖರೀದಿ, ಭೂಮಿ ಖರೀದಿಗೆ ಉತ್ತಮವಾಗಿರ್ತಕ್ಕಂಥದ್ದು ಮೀನಲಗ್ನಕ್ಕೆ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದಲ್ಲಿ. ಹಾಗೆ ಬಿಸ್ನೆಸ್ ಅಲ್ಲಿ ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಡ್ಡೆ, ಪ್ರೀತಿ ಕಮ್ಮಿ ಆಗ್ತಕ್ಕಂಥದ್ದು, ಸ್ವಲ್ಪ ಕೋಲ್ಡ್ ನೇಚರ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಯಾಕಂದ್ರೆ ಇರ್ತಕ್ಕಂಥ ಇನ್ನು ಉಳಿದ 2 ಮನೆಗಳು ಅನಾರೋಗ್ಯವನ್ನು ತೋರಿಸ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯ, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಸಾಧ್ಯವಾದಷ್ಟು ಹೈಜೀನಿಕ್ ಆಗಿದ್ದು, ಸ್ವಲ್ಪ ಟ್ರೀಟ್ಮೆಂಟು, ಜಪ ತಪಗಳನ್ನ ಮಾಡಿಕೊಂಡ್ರೆ ಒಳ್ಳೇದಾಗ್ತಕ್ಕಂಥದ್ದು. ಇಷ್ಟು ಈ ಒಂದು ಶುಕ್ರನ ಮಿಥುನ ರಾಶಿ ಪ್ರವೇಶ. ಆಗಸ್ಟ್ 16ನೇ ತಾರೀಕು ನಮ್ಮ ಕ್ಲಾಸ್ ಇದೆ, ಜಾಯಿನ್ ಆಗಿ ಕಾಂಬಿನೇಷನ್ ನೋಡೋಣ. ಯಾವುದನ್ನ ನಾವು ದಾನ ಮಾಡಬೇಕು, ಯಾವುದನ್ನ ಎನರ್ಜಿ ಮಾಡಬೇಕು. ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಾ, ಇದನ್ನ ಒಂದು ಉಪಯೋಗಿಸ್ಕೊಳ್ಳಿ. ಆಗಸ್ಟ್ 16ಕ್ಕೆ ಸೇರ್ಕೊಳ್ಳಿ, ತುಂಬಾ ಉಪಯೋಗ ಬರುತ್ತೆ. ನಮ್ಮ ಮೊಬೈಲ್ ಬರಲ್ಲ, ಅದು ಬರಲ್ಲ, ಅದೆಲ್ಲ ಕಾರಣ. ಅದಕ್ಕೆ ಮನಸ್ಸಿಲ್ಲ ಅಂತ ಹೇಳೋದು. ಈ ಮೇಡಮ್ ಮಾತಾಡೋದಲ್ಲ, ಮನಸ್ಸಿಲ್ಲ ಅವ್ರಿಗಷ್ಟೇ. ಮನಸ್ಸಿದ್ದರೆ ಮಾರ್ಗ ಅಂತ ದೊಡ್ಡವರು ಹೇಳಿದ್ರು. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡ್ಕೊಳ್ಳಿ, ಮಾರ್ಗ ಸಿಕ್ಕೇ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. Nakshatranadi Peace Foundation. Success 528. Donate rupees 528 for temple fund and know your future by well-trained and qualified team of astrologers. From Dr. Dinesh Gurjee's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿ ರವರ
ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.